ಹಾಯ್ ನಮಸ್ತೆ, ವೆಲ್ಕಮ್ ಟು ಮಸಾಲಾ ಚಾಯ್ ಪ್ರಾಡಕ್ಟ್ ರಿವ್ಯೂಸ್. ನಾನು ಅಕ್ಷಯ್. ಇವತ್ತು ನಮ್ಮ ಹತ್ರ ರಿವ್ಯೂ ಮಾಡೋಕ್ಕಿರುವಂಥ ಪ್ರಾಡಕ್ಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ, ಟ್ಯಾಬ್ ಹೇಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಗಂಟೆನ ಹೊಡೀರಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಒಳಗಡೆ ಏನಿದೆ ಅಂತಂದ್ಬಿಟ್ಟು ನೋಡೋಣ. ಇದ್ರ ಕವರ್ಗೂ ಸ್ಯಾಮ್ಸಂಗ್ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ. ಏನು ಸೂಪರ್ ಗುರು ಸ್ಯಾಮ್ಸಂಗ್ ಅವರು. ಇದನ್ನೇ ಇದ್ರದ್ದು ಕವರ್ ಥರ ಯೂಸ್ ಮಾಡ್ಬೋದು, ಹೊಸ ಕವರ್ ತಗೋಬೇಕಾಗಿಲ್ಲ ಅನಿಸುತ್ತೆ. ನೋಡಿ ಎಷ್ಟು ನೀಟಾಗಿದೆ. ಟ್ಯಾಬ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹಿಂದ್ಗಡೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್, ಕಲರ್ ಮಾತ್ರ ಕ್ಲಾಸಿಕ್ ಆಗಿದೆ. ಮೇಲ್ಗಡೆ ಒಂದು ಚಿಕ್ಕ ಕ್ಯಾಮ್ರಾ ಕೊಟ್ಟಿದ್ದಾರೆ, 8 MP ಕ್ಯಾಮ್ರಾ. ಮುಂದ್ಗಡೆ ಒಂದು ಕ್ಯಾಮ್ರಾ ಇದೆ 5 MP. ಬನ್ನಿ ಇದನ್ನು ಆನ್ ಮಾಡೋಣ. ಇದ್ರ ಜೊತೆಗೆ ನಮಗೆ ಬಾಕ್ಸಲ್ಲಿ ಪವರ್ ಅಡ್ಯಾಪ್ಟರ್ ಮತ್ತು ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಇನ್ನು ಈ ಬಾಕ್ಸಲ್ಲಿ ನಮಗೆ ಸಿಮ್ ಕಾರ್ಡ್ ಇಜೆಕ್ಟ್ ಟೂಲ್. ಬಟ್ ಇದು ಸಿಮ್ ಕಾರ್ಡ್ ಇಜೆಕ್ಟ್ ಮಾಡೋಕ್ಕಲ್ಲ, ಮೆಮರಿ ಕಾರ್ಡ್ ಇಜೆಕ್ಟ್ ಮಾಡೋಕ್ಕೆ. ನೋಡಿ ಇಲ್ಲಿ ನಮಗೆ ನೀವು ಎಕ್ಸ್ಪಾಂಡ್ ಮಾಡ್ಕೋತೀರ ನಿಮ್ಮ ಸ್ಪೇಸ್ನ ಅಂತ ಹೇಳಿದ್ರೆ ಇಲ್ಲಿ ನೀವು ನಿಮ್ಮದು ಎಕ್ಸ್ಟರ್ನಲ್ ಮೆಮರಿ ಕಾರ್ಡ್ನ ಹಾಕಿ ಯೂಸ್ ಮಾಡ್ಕೋಬೋದು. ಇನ್ನು ಈ ಟ್ಯಾಬ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಫ್ಲಾಲೆಸ್ ಅಂತ ಹೇಳ್ತೀನಿ ನಾನು. ಏನಕ್ಕಿಂತ ಹೇಳಿದ್ರೆ ಪ್ರೆಟಿ ವೈಡ್ ಆಗಿದೆ, 10.1 ಇಂಚ್, ಸಖತ್ತಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಬೆಸಲ್ಸ್ ಇದೆ ಆಯಿತಾ, ಒಂದು ಸ್ವಲ್ಪ ತುಂಬ ಥಿಕ್ ಬೆಸಲ್ಸ್ ಇದೆ ಅನ್ಬೋದು. ಕರ್ವ್ ಎಡ್ಜಸ್ ಇದೆ, ಹಿಂದ್ಗಡೆ ಮೆಟಾಲಿಕ್ ಬ್ಯಾಕ್ ಇದೆ, ಮುಂದ್ಗಡೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಇದೆ. ನೈಸ್. ಬನ್ನಿ ಇದನ್ನು ಬೂಟಪ್ ಮಾಡೋಣ. ಇನ್ನು ಈ ಟ್ಯಾಬಲ್ಲಿ ನಿಮಗೆ 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಓಕೆ, ಟ್ಯಾಬ್ಸ್ಗೆ 6000 mAh ಬೇಕಾಗುತ್ತೆ. ಮತ್ತು ಇದು 2 GB RAM 32 GB ಸ್ಟೋರೇಜ್ ಸ್ಪೇಸ್ ಇರುವಂಥ ಟ್ಯಾಬ್. ಯೂಶ್ವಲಿ ಟ್ಯಾಬ್ಸ್ ನಿಮಗೆ ಯೂಸ್ ಆಗೋದು ಲರ್ನಿಂಗ್ ಪರ್ಪಸ್ಗೆ ಅಥವಾ ಆಫೀಸ್ ಪರ್ಪಸ್ಗೆ. ಅದಕ್ಕೋಸ್ಕರ 2 GB RAM 32 GB ಸಾಕು. ಓಕೆ, ಬಟ್ ನೀವು ಹೈಲಿ ಯೂಸ್ ಮಾಡ್ತೀರ, ನಿಮಗೆ ಗೇಮಿಂಗಿಗೆಲ್ಲ ಅಂತ ಹೇಳಿದ್ರೆ ಈ ಟ್ಯಾಬು ನಾಟ್ ಅಡ್ವೈಸಬಲ್. ಸರಿ, ಬನ್ನಿ ಇದ್ರ ಕ್ಯಾಮ್ರಾ ನೋಡೋಣ. ಫ್ರಂಟ್ ಕ್ಯಾಮ್ರಾ ನೋಡ್ತಾ ಇದ್ರೆ ಒಳ್ಳೆ ಕನ್ನಡಿ ಇಟ್ಕೊಂಡಂಗಿದೆ. ಈ ಟ್ಯಾಬಲ್ಲೆಲ್ಲ ಒಂದು ಮಜಾ ಏನು ಅಂತ ಹೇಳಿದ್ರೆ ದೊಡ್ಡ ಡಿಸ್ಪ್ಲೇ ಇರುತ್ತಲ್ಲ, ನೀವು ನೋಡ್ತಾ ಇದ್ರೆ ನಿಮ್ಗೆ ಯಾವುದೋ ಮಿರರೇ ಇಟ್ಕೊಂಡು ನೋಡ್ದಂಗೆ. ರೇರ್ ಕ್ಯಾಮ್ರಾ ಕ್ವಾಲಿಟಿನೂ ಇಸ್ ಓಕೆ, ಪ್ರೆಟಿ ಡೀಸೆಂಟ್. ನಾನು ತುಂಬ ಇಂಪ್ರೆಸಿವ್ ಅಂತ ಹೇಳಲ್ಲ, ಏನಕ್ಕಂದ್ರೆ ಒಂದು ಟ್ಯಾಬಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ರಾಯ್ಡ್ ವರ್ಷನ್ 10 ಇದೆ. ಬನ್ನಿ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಯೂಶ್ವಲಿ ಟ್ಯಾಬ್ಸಲ್ಲಿ ಆಡಿಯೋ ಕ್ವಾಲಿಟಿ ಒಳ್ಳೆ ತಗಡು ಥರ ಇರುತ್ತೆ. ಇದರಲ್ಲಿ ಮಾತ್ರ ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದು ಆಡಿಯೋ ಕ್ವಾಲಿಟಿ ರಿಚ್ ಆಗಿದೆ. ಓನ್ಲಿ ಬಿಕಾಸ್ ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಡಿಜಿಟಲ್ ಡಾಲ್ಬಿ ಆಟ್ಮಾಸಿಂದಾಗಿ ಆ ಫೀಚರ್ ಇರೋದ್ರಿಂದ ಈ ಟ್ಯಾಬಲ್ಲಿ ನಿಮಗೆ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮೂವೀಸ್ ನೋಡ್ತೀರಾ ಅಥವಾ ನೀವು ಪ್ರೆಸೆಂಟೇಷನ್ನೇ ಕೊಡ್ತೀರಾ ಟ್ಯಾಬಲ್ಲಿ ಅಂತ ಹೇಳಿದ್ರೆ ಪರ್ಫೆಕ್ಟ್, ತಗೋಬೋದು. ಡನ್ ಡೀಲ್. ಸೊ ನೋಡಿದ್ರಲ್ಲ, ನಿಮ್ಗೊಂದು ಬೇಸಿಕ್ ಯೂಸೇಜ್ಗೆ ಒಂದು ಒಳ್ಳೆ ಬ್ರ್ಯಾಂಡ್ ಟ್ಯಾಬ್ ವಿತ್ ಬೆಸ್ಟ್ ಫೀಚರ್ಸ್, ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಮತ್ತೊಂದು ಡೀಸೆಂಟ್ ಕ್ಯಾಮ್ರಾ ಇರುವಂಥ ಟ್ಯಾಬ್ ಬೇಕು ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ ಇಸ್ ಅ ಗೋ ಟು ಟ್ಯಾಬ್. ನಾನು ಹೇಳೋ ಪ್ರಕಾರ ಇದು ನಿಮಗೆ ಪಕ್ಕ ಯೂಸ್ ಆಗುತ್ತೆ. ಈ ಟ್ಯಾಬ್ ನಿಮಗೆ ಸಿಗ್ತಾ ಇರೋದು ಫಾರ್ ಅರೌಂಡ್ 15,000 ಅಪ್ರಾಕ್ಸ್. ಪ್ರೈಸ್ ಮೇಲೆ ಕೆಳಗೆ ವೇರಿ ಆಗ್ತಾನೆ ಇರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಇವಾಗೇನು ಪ್ರೈಸ್ ಅಂತ ಅಂದ್ಬಿಟ್ಟು ಹೋಗಿ ಚೆಕ್ ಮಾಡಿ. ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಬೈ ಮಾಡಿ. ಆ್ಯಂಡ್ ಅದೇ ಥರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಗಂಟೆನ ಹೊಡಿರಿ. ದಿಸ್ ಇಸ್ ಅಕ್ಷಯ್ ಫ್ರಮ್ ಮಸಾಲಾ ಚಾಯ್ ಪ್ರಾಡಕ್ಟ್ ರಿವ್ಯೂಸ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.